रूपेण मच्चित्तं भंगे क्रमभूतया लिंगरेयस्य सामाया शंकराचार्यमाश्रये प्रह्लादवदो देवो योगसिंहप्रोहरिः नृसिंहोपासनिश्चन्दन् नृसिंहगुरुं भजे। ಶ್ರೀಮದ್ ಜಗದ್ಗುರು ಆದಿಗುರುಗಳನ್ನ ಸ್ಮರಣೆ ಮಾಡ್ತಾ राजराजानि विद्यानगर महाराजानि कर्णाटक शास्त्र प्रतिष्ठापनाचार्य श्रीमद् राजाधिराजगुरु गोमण्डलाचार्य ऋषिशृंगमहाराज तुंगभद्रानीरवादे श्रीमद् विद्याशंकर महाराज श्रीमद् जगद्गुरु श्रीमद् अभिनव विद्यातीर्थ महास्वामी गुरु कलकमल संजाता श्रीमद् जगद्गुरु श्री भारती तीर्थ महास्वामी संजाता श्रीमद् जगद्गुरु श्री श्री विवेकहादे महास्वामिनां दिव्यचरणारविन्दयोः साष्टांग प्रणामान् समर्पयामः। चरणं पवित्रं विदधं पुराणय्येन बोधस्तरदृष्टदाने तेन पवित्रेण शुद्धेन भूता अतिपाप्मानमरादिन्दरेम सद्गुरुचरणारविन्दाभ्यां नमः। साष्टांग प्रणामान् समर्पयामः। धात्रीपुरे अस्मिन् वर्तमाने व्यावहारिके चान्द्रमानेन अस्य प्रभवादे सृष्ट्याः संवत्सराणां मध्ये श्रीमते मंगलकर विश्वावसुनाम संवत्सरे उत्तरायणे शिशिर ऋतौ माघमासे शुक्लपक्षे षष्ट्यां शुभतिथौ वासरः वासरस्तु मंदवासर युक्तायां शुभनक्षत्र शुभयोग शुभकर्ण एवं गुण विशेषण विशिष्टायां अस्यां शुभतिथौ मम उपात्त समस्त दुरित क्षयद्वारा ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ವಿಶೇಷವಾದಂತಹ ಸಂಸ್ಕಾರವನ್ನ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇವೆ ವಿನಃ ಬೇರೆ ಯಾವ ಉದ್ದೇಶಗಳು ಇರೋದಿಲ್ಲ। अस्माकं राष्ट्रपालकस्य राष्ट्रपतिगोत्रे अनुराधा नक्षत्रे वृश्चिकराशौ जातस्य नरेन्द्र दामोदर दास मोदी नामधेयस्य राष्ट्रपतिगोत्रे कृत्तिका नक्षत्रे मेषराशौ जातस्य आदित्यनाथ योगी नामधेयस्य राष्ट्रपालकयोः सर्वशत्रु निवृत्ति द्वारा सर्वबाधा निरहरण द्वारा लेंछानां शीघ्रमेव विनाशनार्थं ऐन्दवी धर्म स्थैर्यता अभिवृद्ध्यर्थं तथा च अस्माकं राष्ट्रे सद्यः सकाले सुवृष्टिः भूत्वा श्यामडामरादि सकल आपत् निवृत्ति द्वारा सर्वत्र सुवृष्टि द्वारा ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾಂತಭೋಗ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡೋ ನಮಸ್ಕಾರಗಳು. ರಾಮರಾವ್ ಸೌಂದರ್ಯ ಒನ್ಲೈನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಾದ್ಯಂತ ಬರುವ ಸಾಕಷ್ಟು ವಿಪ್ರ ಸಮಾಜದ ಹಲವು ಕಾರ್ಯಕ್ರಮಗಳನ್ನ ನಾನು ಪ್ರಸಾರ ಮಾಡಿದ್ದೇನೆ. ಹಾಗೆ ಅದೊಂದು ವಿಶೇಷವಾಗಿ ಇಲ್ಲಿ ಪ್ರತಿ ವರ್ಷವೂ ಮಾಡುವಂಥ ವಿಶೇಷ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್, ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ, ಹಾಗೆ ವಿಪ್ರ ಬಳಗ ಸೇವಾ ಯುವಕ ಮಂಡಳಿ ಇವರ ಒಂದು ಆಶ್ರಯದಲ್ಲಿ ನೆಲಮಂಗಲದಲ್ಲಿ ಬ್ರಾಹ್ಮಣರ ಬೀದಿ ನೆಲಮಂಗಲ ಟೌನ್ ಚಂದ್ರಮೌಳೇಶ್ವರ ದೇವಸ್ಥಾನದ ಹತ್ರ ಇರೋ ಅಶ್ವತ್ಥ ಕಟ್ಟೆ ಅಂತ ನಡೀತಾ ಇರೋ ಈ ಒಂದು ಕುಮಾರ ಷಷ್ಠಿ ಕಾರ್ಯಕ್ರಮ ಅಥವಾ ಬ್ರಹ್ಮಚಾರಿ ಪೂಜೆ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇದು ಬಹಳ ವಿಶೇಷವಾದ್ದು, ನೋಡ್ತಾ ಇರಿ. ಇದು ಹೆಸರಲ್ಲೇ ಇದ್ದ ಹಾಗೆ ಕುಮಾರ ಷಷ್ಠಿ ಅಥವಾ ಬ್ರಹ್ಮಚಾರಿ ಪೂಜೆ ಏನಪ್ಪ ಇದು ಅಂತಂದರೆ, ಪ್ರತಿ ವರ್ಷದಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ, ಇದೇ ಜಾಗದಲ್ಲಿ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ವಿಶೇಷತೆಗಳು ವಿಭಿನ್ನವಾಗಿ ಒಂದು ಬಹಳ ಅರ್ಥಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಹೆಚ್ಚಾಗಿ ಆಗ್ತಾ ಇದೆ. ಯಾಕೆಂತಂದರೆ ಪ್ರತಿ ವರ್ಷವೂ ಈ ಒಂದು ಬ್ರಹ್ಮಚಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆ ನಾಗನ ದಯೆಯೋ ಏನೋ ಈ ಒಂದು ನೆಲಮಂಗಲ ಪಟ್ಟಣದಲ್ಲಿ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಯಾಕೆಂದರೆ ಈ ಒಂದು ನಾಗದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಘಾಟಿ ಸುಬ್ರಹ್ಮಣ್ಯ ಹಲವು ನಾಗರ ಕಲ್ಲಿಗೆ ತನಿ ಎರಿಯೋದಾಗಿರ್ಬೋದು, ಏನೆಲ್ಲ ಪ್ರತಿ ವರ್ಷವೂ ಮಾಡ್ತೀವಿ, ಅದೇ ರೀತಿ ಎಲ್ಲ ವಿಚಾರಗಳು ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ನಾವು ಅಂದ್ಕೊಂಡಿರ್ತೀವಿ ಯಾವುದೇ ರೀತಿ ನಮಗೇನು ದೋಷ ಇಲ್ಲ, ನಾವು ಯಾವುದೇ ರೀತಿ ಹಾವಿಗೇನು ತೊಂದರೆ ಕೊಟ್ಟಿಲ್ಲ, ನಾವು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ, ಏನು ನಮಗಿಂದ ನಾಗರಿಕೇನು ತೊಂದರೆ ಆಗಿಲ್ಲ ಅನ್ಕೊಂತೀವಿ. ಅದು ತಪ್ಪು ಕಲ್ಪನೆ. ಓಂ ಸನಾತನಾಯ ನಮಃ, ಓಂ ಅನಂತ ಶಕ್ತಯೇ ನಮಃ, ಓಂ ಅಕ್ಷೋಭ್ಯಾಯ ನಮಃ, ಪಾರ್ವತಿ ಪ್ರಿಯನಂದನಾಯ ನಮಃ, ಓಂ ಗಂಗಾಸುತಾಯ ನಮಃ. ವಿಶೇಷ ಏನಂತಂದರೆ ಪ್ರತಿ ವರ್ಷವೂ ನಾವು ಏನಾದರೂ ತಿಳಿದೇನೋ ಮಾಡುವಂಥ ಅನೇಕ ವಿಧವಾದ ತಪ್ಪುಗಳಿರ್ಬೋದು, ಅನೇಕ ನಮ್ಮಿಂದ ಆಗುವ ನಮಗಾಗುವ ತೊಂದರೆ ತೊಡಕುಗಳಿರ್ಬೋದು, ಎಲ್ಲವನ್ನೂ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಾಗುತ್ತೆ.
ನಮ್ಮ ಋತ್ವಿಕ ಬಂಧುಗಳು ಹೇಳ್ತಾರೆ, ಸರ್ಪಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಾಗಲಿ, ಸರ್ಪದ ಓಡಾಡೋ ಜಾಗ ಮಲಿನ ಮಾಡೋದಾಗಲಿ, ಸರ್ಪ ಅಲ್ಲಿದೆ ಅಂತೇಳಿ ಇನ್ನೊಬ್ರಿಗೆ ತೋರಿಸಿ ಅವ್ರು ಅದನ್ನು ಹೊಡೆದ್ರೆ ಅದು ಹೊಡೆದವ್ರಿಗಿನ್ನ ತೋರಿಸಿದವ್ರಿಗೆ ಶಾಪ ಅಂತ ಹೇಳ್ತಾರೆ. ಅನೇಕ ವಿಧವಾದ ನಾವು ತೊಂದರೆಗಳನ್ನ ಕೊಟ್ಟಿರ್ತೀವಿ. ಸರ್ಪ ಓಡಾಡೋ ಜಾಗದಲ್ಲಿ ಗಾಜು ಹಾಕಿರ್ಬೋದು, ಮುಳ್ಳು ಹಾಕಿರ್ಬೋದು, ತುಂಬ ಯಾವುದೋ ಒಂದು ಅದಕ್ಕೆ ಹಿಂಸೆ ಕೊಡೋ ರೀತಿಯಲ್ಲಿ ನಾವು ನಡ್ಕೊಂಡಿರ್ಬೋದು, ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಹೀಗೆ ಅನೇಕ ವಿಧವಾದ ಒಂದು ಇದನ್ನು ನಾವು ತೊಂದರೆಗಳು ಕೊಟ್ಟಿದ್ರೆ ಅದರ ಒಂದು ನಮಗೆ ತೊಂದರೆ ತಪ್ಪಿದ್ದಲ್ಲ. ಯಾಕೆ ಅಂದರೆ ನಾಗನಿಂದ ಅನೇಕ ರೀತಿಯ ಒಂದು ನಮಗೆ ದೋಷಗಳು ಬರಬಾರ್ದು ಅಂತೇಳಿ ಪೂರ್ವಜರು ಅನೇಕ ವಿಧವಾದ ಒಂದು ಪೂಜಾಚರಣೆಗಳನ್ನ ಮಾಡ್ಕೊಬಂದಿದ್ರು. ಅದ್ರಲ್ಲಿ ನಾವು ಇವಾಗ ಏನೂ ಮಾಡ್ತಿಲ್ಲ. ಇರೋದಲ್ಲೇ ಉಳಿಸ್ಕೊಂಡು ಮಾಡಿಸ್ಕೊಂಡು ಹೋದರೆ ಎಷ್ಟೋ ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಜನವರಿ 24, 2026 ಶನಿವಾರ ಈ ಒಂದು ಬೆಳಗ್ಗೆ ಮುಂಜಾನೆ ಚಂದ್ರಮೌಳೇಶ್ವರನಿಗೆ ಫಲಪಂಚಾಮೃತ ಅಭಿಷೇಕ, ಷೋಡಶೋಪಚಾರ ಪೂಜೆ ಆಗುತ್ತೆ. ಅದಾದ ನಂತರ ಅಲ್ಲೇ ಎದುರುಗಡೆ ಇರುವ ಅಶ್ವತ್ಥಕಟ್ಟೆಯ ನಾಗರಕಲ್ಲಿಗೆ ಅದನ್ನು ಸ್ವಚ್ಛಗೊಳಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ನಾಗರ ಒಂದು ಆವಾಹನೆಯನ್ನು ಮಾಡಲಾಗುತ್ತೆ. ಅಲ್ಲಿ ವಿಶೇಷವಾಗಿ ಏನಂತಂತಂದರೆ ಈ ನಾಗರಕಲ್ಲಲ್ಲಿ ಅನೇಕ ಒಂದು ನಾಗದೇವತೆಗಳ ಒಂದು ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು, ನಾಗನಿಗೆ ತನಿ ಇರುವಂಥದ್ದು, ಆಮೇಲೆ ಷೋಡಶೋಪಚಾರ ಪೂಜೆಗಳನ್ನು ಮಾಡುವಂಥದ್ದು, ನಾಗರ ಅಷ್ಟೋತ್ತರಗಳನ್ನು ಪಠಿಸುವಂಥದ್ದು ಎಲ್ಲವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅನೇಕ ವಿಧವಾದ ಒಂದು ಸೇವೆಗಳನ್ನ ಇಲ್ಲಿ ನಾವೆಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದೆಲ್ಲದರ ಪುಣ್ಯದ ಫಲವೋ ಏನೋ ನಮ್ಮ ದೇಶಕ್ಕೆ ಧರ್ಮರಕ್ಷಕರು, ರಾಷ್ಟ್ರ ಪರಿಪಾಲಕರು, ಅನೇಕ ಸಾಧು ಸಂತರು ಇದ್ದು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಬಂದಿರ್ತಾರೆ. ಆ ತಾಲ್ಲೂಕಿನ ಮಟ್ಟದಲ್ಲಿ ಒಂದು ಮಹತ್ ಕಾರ್ಯ ಜರುಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಈ ಒಂದು ಮಹತ್ ಕಾರ್ಯಕ್ಕೆ ಅನೇಕ ಜನ ಧನ ಸಹಾಯ ಮಾಡಿರ್ತಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ಹೇಳ್ತಾ ಹೋದರೆ ಈ ಒಂದು ಪಾಂಪ್ಲೆಟ್ನ ಪ್ರಿಂಟ್ ಮಾಡಿದ್ದರಿಂದ ಹಿಡಿದು ಅದನ್ನು ಮನೆ ಮನೆಗೂ ಹಂಚಿದ್ರಿರ್ಬೋದು, ಹಾಗೆ ಪೂಜಾ ಸಾಮಗ್ರಿಗಳನ್ನ ಕೊಟ್ಟಿರೋರು ಇರ್ಬೋದು, ಹಾಗೆ ಆಹಾರ ಪದಾರ್ಥಗಳಿಗೆ ದಿನಸಿ ಸಾಮಗ್ರಿ ಕೊಟ್ಟಿರ್ಬೋದು, ಆಹಾರವನ್ನು ತಯಾರು ಮಾಡುವ ಬಾಣಸಿಗರಿರ್ಬೋದು, ಇಲ್ಲಿ ಪೂಜೆ ಮಾಡಿದಂಥವರು, ಪೂಜೆ ಮಾಡಿಸಿದಂಥವರು, ಸೇವಾಕರ್ತರು, ಋತ್ವಿಕ ಬಂಧುಗಳು, ಇಲ್ಲಿ ನೆರೆದಂಥ ನಮ್ಮ ಬಂಧುಗಳು, ಹಾಗೆ ಸದ್ಭಕ್ತರು ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಈ ಒಂದು ಕಾರ್ಯ ಯಾವಾಗಲೂ ಯಶಸ್ವಿಯಾಗುತ್ತೆ. ಮಹೇಶ್ ಬೋಗಣ್ಣ ಅವರಿಗೆ ಈ ಕಾರ್ಯಕ್ರಮದ 2 ದಿನ ಹಿಂದೆ ರಾತ್ರಿಯೆಲ್ಲ ನಿದ್ದೆನೇ ಬಂದಿರಲಿಲ್ಲ. ಕಾರ್ಯಕ್ರಮ ಏನೋ ಹೇಗೋ ಯಾವ ರೀತಿ ಅಂತ. ಕೊನೆಗೆ ಎಲ್ಲರೂ ಊಟ ಮಾಡಿ ಒಂದು ಪ್ರಸಾದ ಸ್ವೀಕರಣೆ ಮಾಡಿದಂಥದ್ದಾದ ಮೇಲೆ ಅವ್ರ ಮನಸ್ಸು ನಿರಾಳ ಆಗುತ್ತೆ. ಯಾಕೆಂದರೆ ಅವ್ರ ತಲೆಯಲ್ಲಿದ್ದಂಥ ಟೆನ್ಷನ್ನು, ಆ ಕಾರ್ಯಕರ್ತರು, ಆ ಒಂದು ಸಭೆಯಲ್ಲಿದ್ದಂಥ ಒಂದು ಉಸ್ತುವಾರಿ ಸಮಿತಿಯವರು ಏನು ಅವರು ಹೊಣೆ ಹೊತ್ತಿರ್ತಾರೆ, ಆ ಜವಾಬ್ದಾರಿಗೆ ಒಂದು ತಕ್ಕ ಪ್ರತಿಫಲ ಸಿಕ್ತು ಅಂತ ಹೇಳಿ ಅವರು ನೆಮ್ಮದಿ ನಿಟ್ಟುಸಿರು ಬಿಟ್ಟಿರ್ತಾರೆ. ಇದು ಖಂಡಿತವಾಗಿಯೂ ಎಲ್ಲರಿಗೂ ಆಗುವಂಥ ಅನುಭವ. ಇದು ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ, ಈ ಕಾರ್ಯಕ್ರಮದ ವಿಡಿಯೋ ನೋಡ್ತಾರೆ ಅಂಥವ್ರು ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ನಮಗೆ ಈ ನಾಗದೋಷ ಇದೆಯಾ, ನಮಗೆ ದೋಷ ಇಲ್ವಾ, ಇದು ಇದ್ದರೆ ಏನೇನೆಲ್ಲ ಸೂಚನೆಗಳಿರುತ್ತೆ ಅನ್ನೋದಕ್ಕೆ ನಮ್ಮ ಋತ್ವಿಕ ಬಂಧುಗಳು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ನಾಗದೇವತೆಯ ಒಂದು ದೋಷಗಳಿದ್ದರೆ ನಮಗೆ
ಸಾಕಷ್ಟು ಎಡರು ತೊಡರುಗಳು ಉಂಟಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ, ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಈ ಥರದ್ದೆಲ್ಲ ನಮಗೆ ಈಗ ನಾವು ಜ್ಯೋತಿಷ್ಯದಲ್ಲಿ ಕೇಳಿದಾಗ ಗುರುಬಲ ಇರ್ಬೋದು, ಶುಕ್ರ ಶನಿ ಎಲ್ಲ ಗ್ರಹಗಳ ಒಂದು ಶಕ್ತಿ ಚೆನ್ನಾಗೇ ಇದೆ, ಗ್ರಹ ಬಲ ಸರಿ ಇದೆ, ಅದು ಇದು ತೊಂದರೆ ಅಂತ ಹೇಳಿದಾಗ ಈ ಒಂದು ರೀತಿಯ ಒಂದು ಕೆಲವು ನಮಗೆ ಸಮಸ್ಯೆಗಳು ಕಾಡುತ್ತೆ. ಈ ಥರ ಇದರಲ್ಲಿ ಸೂಕ್ಷ್ಮವಾಗಿ ಕೆಲವು ನಮಗೆ ಭಗವಂತನೇ ಕನ್ಸಲ್ಲಿ ಕೂಡ ಬಂದು ನಮಗೆ ಹೇಳ್ತಾನೆ. ಎಷ್ಟೋ ಜನಕ್ಕೆ ಈ ಥರ ಒಂದು ಕನಸಿನಲ್ಲಿ ಬರುವಂಥದ್ದು, ಕಾಣಿಸ್ಕೊಳ್ಳೋಂಥದ್ದು, ಎದುರುಗಡೆ ಕಣ್ಮುಂದೆ ಬರುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ನಿದರ್ಶನಗಳು ನಡೆದಿದೆ. ಇಂಥ ನಿದರ್ಶನಗಳ ಆಧಾರದ ಮೇಲೆ ಈ ಒಂದು ದೋಷ ಇದೆ ಇಲ್ಲ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ದೋಷ ಇರಲಿ ದೋಷ ಇಲ್ಲದೇ ಇರಲಿ, ಈ ಒಂದು ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ದರೆ ದೈವ ಬಲ ಸಂಪಾದನೆ ಮಾಡ್ಬೋದು. ಗ್ರಹ ಬಲ ಹೇಗೆ ಸಂಪಾದನೆ ಮಾಡ್ತೀವೋ ಹಾಗೆ ದೈವ ಬಲ ಕೂಡ ನಮಗೆ ಇರಲೇಬೇಕು. ಭಗವಂತ ಅನುಗ್ರಹ ಇಲ್ಲದಿದ್ದರೆ ಒಂದು ಹುಲ್ಲುಕಡ್ಡಿಯು ಕೂಡ ಅಲ್ಲಾಡಲ್ಲ ಅಂತಾರಲ್ಲ, ಹಾಗೆ ಈ ಒಂದು ನಾಗದೇವನ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡ್ರೆ ಅಷ್ಟೇ ನಾವು ಸದೃಢವಾಗಿರ್ತೀವಿ. ನಮಗೆ ಆರೋಗ್ಯ, ಕುಟುಂಬಕ್ಕೆ ಆರೋಗ್ಯ ನೆಮ್ಮದಿಯನ್ನು ಕೊಡುವಂಥದ್ದು ಈ ನಾಗದೇವತೆಯ ಒಂದು ಇದು ಪೂಜಾ ಫಲ. ಇದನ್ನು ನಾವು ತಪ್ಪದಿರ ಮಾಡಲೇಬೇಕು. ಈ ಒಂದು ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಆರೋಗ್ಯ ಸಮಸ್ಯೆ ಬರೋದಿಲ್ಲ, ಹಾಗೆ ಆರೋಗ್ಯ ವೃದ್ಧಿಯಾಗುವಂಥದ್ದು, ವಂಶ ಗೋತ್ರ ಅಭಿವೃದ್ಧಿಯಾಗುವಂಥದ್ದು ಅಂತ ಒಂದು ಮಹತ್ ಕಾರ್ಯ ಇದು. ಇದನ್ನು ಯಾರ್ಯಾರೆಲ್ಲ ಮಾಡ್ತಿಲ್ಲ ಮುಂದಕ್ಕೆ ಮಾಡ್ಕೊಂಡೋಗಿ, ಯಾರ್ಯಾರು ಮಾಡ್ತಾ ಇದ್ದೀರಾ ನಡೆಸ್ಕೊಂಡೋಗಿ. ಈ ಒಂದು ಬ್ರಹ್ಮಚಾರಿಗಳ ಪೂಜೆಗೆ ಈಗಾಗಲೇ ರಾಮ ಮಂದಿರದಲ್ಲಿ ಸಿದ್ಧತೆ ಆಗ್ತಾ ಇದೆ. ರಾಮ ಮಂದಿರದಲ್ಲಿ ಈ ಒಟ್ಟು 14 ಜನ ಬ್ರಹ್ಮಚಾರಿಗಳು ನಮಗೆ ಸಿಕ್ಕಿದ್ದಾರೆ. ಈ ಮಧ್ಯದಲ್ಲಿ ರಾಮ ಮಂದಿರದಲ್ಲಿ ಭಕ್ತಿಯ ಕಲರವ ಆಗಲೇ ಹರಿದು ಬರ್ತಾ ಇತ್ತು. ನಾಲ್ಕು ಜನಕ್ಕೂ ಅವರಿಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನ ಅಲ್ಲಿ ಸಿದ್ಧಗೊಳಿಸಿ ಈಗ ಬ್ರಹ್ಮಚಾರಿಗಳು ಮಡಿ ಉಟ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗಿರ್ತಾರೆ. ಇಲ್ಲಿ ಕೂತಿರೋರು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಅಣ್ಣನ ಮಗ, ತಮ್ಮನ ಮಗ ಅಂತ ಯಾವುದೇ ದೃಷ್ಟಿ ಇರೋದಿಲ್ಲ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರನ್ನು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯೇ, ಕುಮಾರಸ್ವಾಮಿಯೇ ಅಲ್ಲಿ ಕುಳಿತಿದ್ದಾನೆ ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ತುಂಬಿರುತ್ತೆ. ಯಾಕೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಎಷ್ಟು ಜನ ಆರಾಧನೆ ಮಾಡ್ತಾರೆ, ಎಷ್ಟು ಜನ ದೋಷ ನಿವಾರಣೆ ಮಾಡ್ಕೋಬೇಕು ಅಂತ ಏನೇನೆಲ್ಲ ಸಂಸ್ಕಾರಗಳನ್ನ ಮಾಡ್ತೀವಿ, ಎಲ್ಲದಕ್ಕೂ ಮುಕ್ತವಾಗಿ ನಮಗೆ ನಮ್ಮ ಸ್ಥಳೀಯವಾಗಿ ಈ ರೀತಿಯಾದಂಥ ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ನಮಗೆ ಇಲ್ಲಿಯೇ ಕೆಲವು ವಿಮುಕ್ತಿ ಸಿಗುತ್ತೆ. ಅದನ್ನು ದೋಷಗಳ ನಿವಾರಣೆ ಆಗುತ್ತೆ. ನಾವು ಕುಕ್ಕೆಗೆ ಹೋಗೋದು ಸರಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋದು ಸರಿ, ಆದರೆ ಮಧ್ಯದಲ್ಲಿ ಸ್ಥಳೀಯವಾಗಿ ಈ ಥರದ ಕಾರ್ಯಕ್ರಮಗಳು ಮಾಡ್ತಾ ಬಂದಾಗ ಇಲ್ಲಿ ಒಂದು ಭಗವತ್ ಪ್ರೇರಣೆಯ ಒಂದು ಆಶೀರ್ವಾದದಿಂದ ನಮಗೆ ಅನೇಕ ವಿಧವಾದ ಕಷ್ಟ ನಷ್ಟಗಳು ಭಗವಂತ ದೂರ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಮಡಿ ಹುಟ್ಟಂಥ ಎಲ್ಲ ಬ್ರಹ್ಮಚಾರಿಗಳನ್ನ ಒಂದು ಕಡೆ ಕೂಡಿಸಿ ಅವರಿಗೆ ಭೋಜನ ವ್ಯವಸ್ಥೆ ಮಾಡಲಾಗುತ್ತೆ. ಈ ಒಂದು ಮಹಾಪ್ರಸಾದ ಅವರು ಸ್ವೀಕರಿಸಿದ ನಂತರ ಸಾರ್ವಜನಿಕವಾಗಿ ಎಲ್ಲರಿಗೂ ಆಮೇಲೆ ಇವರ ಆಶೀರ್ವಾದ, ಇವರಿಗೆ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡ ನಂತರ ಸಾರ್ವಜನಿಕವಾಗಿ ಮಹಾಭೋಜನ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತೆ. ಈ ಒಂದು ಬ್ರಹ್ಮಚಾರಿಗಳಿಗೆ ಮಡಿ ಉಟ್ಕೊಂಡೇ ಬಡಿಸ್ಬೇಕಾಗುತ್ತೆ. ಮಡಿ ಉಟ್ಕೊಂಡು ಅವರು ಕೂಡ ಅಷ್ಟೇ ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಈ ಕಾರ್ಯಕ್ರಮವನ್ನು ನಮ್ಮ ಈ ತಾಲೂಕಿನ ರಾಮ ಮಂದಿರದಲ್ಲಿ ಯಾರು ಯಾವ ಒಂದು ಕಾಲದಲ್ಲಿ ಒಂದು ಅಡಿಪಾಯ ಹಾಕಿದ್ರೋ ಇದು ಒಂದು ಸ್ವರ್ಣಭೂಮಿ, ಪುಣ್ಯಭೂಮಿ. ಇಲ್ಲಿ ಪ್ರತಿ ಸಲ ಅನೇಕ ಕಾರ್ಯಕ್ರಮಗಳು ಆಗ್ತಾನೇ ಇರುತ್ತೆ. ಆ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ನಮ್ಮ ವಿಪ್ರಶಕ್ತಿಯನ್ನು ಒಂದೆಡೆ ಹಿಡಿದು ತಂದು ತಾನಾಗೇ ನಿಲ್ಲಿಸುವಂಥ ಶಕ್ತಿ ಉಳ್ಳ ಒಂದು ಮಹಾ
ಜಾಗ ಇದು. ಯಾಕೆಂದರೆ ಶ್ರೀರಾಮನ ಆಶೀರ್ವಾದ ಈ ದಾತ್ರಿಪುರ, ನಮ್ಮ ನೆಲಮಂಗಲದ ಹೆಸರು ದಾತ್ರಿಪುರ ಅಂತ. ಈ ಒಂದು ದಾತ್ರಿಪುರದ ಒಂದು ಮಹಾನ್ ಒಂದು ಚೇತನ ಮಹಾನ್ ಶಕ್ತಿ ಈ ಒಂದು ನೆಲದಲ್ಲಿ ಅಡಗಿದೆ. ಹಾಗಾಗಿ ಪ್ರತಿ ಸಲ ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಕಾಲಿಡೋಕ್ಕಾಗದಿರೋ ಅಷ್ಟು ಜನ ಜಂಗುಳಿ ಇಲ್ಲಿ ಸೇರ್ತಾರೆ. ಕುಮಾರಸ್ವಾಮಿಗಳು ಪ್ರಸಾದ ಸ್ವೀಕರಿಸಿದ ನಂತರ ಅವರಿಗೆ ಫಲತಾಂಬೂಲಗಳನ್ನು ಪಂಚಪಾತ್ರೆ ಉದ್ಧರಣೆ ಹಾಗೆ ಅರ್ಘ್ಯ ಪಾತ್ರೆಗಳ ಸಮೇತ ಅವರಿಗೆ ಈ ಒಂದು ಭಕ್ತರಿಂದ ಸಮರ್ಪಣೆಯಾಗಿದ್ದಂಥ ಒಂದು ಸಭಾದಿಂದ ಸಮರ್ಪಣೆಯಾಗುವಂಥ ಕೆಲವು ದ್ರವ್ಯಗಳೊಂದಿಗೆ ಅವರಿಗೆ ಒಂದು ಫಲತಾಂಬೂಲ ತಟ್ಟೆಗಳನ್ನು ಕೊಡಲಾಗುತ್ತೆ. ಈ ಒಂದು ಫಲತಾಂಬೂಲಗಳನ್ನ ಕೊಡುವಾಗ ಅನೇಕ ಜನರು ಸದ್ಭಕ್ತರು ಬಂದಿರೋಂಥವ್ರು ಇವರಿಗೆ ಕಾಣಿಕೆಗಳನ್ನ ಸ್ವ ಇಚ್ಛೆಯಿಂದ ಸಮಿತಿಯವರಿಗಾದರೂ ಕೊಟ್ಬಿಟ್ಟು ನಮ್ಮ ಕಡೆಯಿಂದ ತಲುಪಿಸ್ಬಿಡಿ ಎಷ್ಟು ಜನ ಬ್ರಹ್ಮಚಾರಿಗಳಿಗೆ ಅಂತ ಹೇಳೋದಾದರೂ, ಹಾಗೆಯೇ ಅವರೇ ಸ್ವತಃ ಬಂದು ಬ್ರಹ್ಮಚಾರಿಗಳಿಗೆ ಒಂದು ಕಾಣಿಕೆಗಳನ್ನ ಕೊಡುವಂಥದ್ದು, ಫಲಗಳನ್ನು ಕೊಡುವಂಥದ್ದು, ಅನೇಕ ವಿಧವಾದ ಭಕ್ಷ್ಯಗಳನ್ನು ಅವರಿಗೆ ಮಾಡಿ ತಂದು ಕೊಡುವಂಥದ್ದು, ಮಡಿಯಿಂದ ಮಾಡಿ ತಂದು ಕೊಡುವಂಥದ್ದು, ಇದೆಲ್ಲ ಪ್ರತಿಯೊಂದು ವಾಡಿಕೆ ಇದೆ. ಇದನ್ನು ಅವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಪ್ರತಿಯೊಬ್ಬರಿಗೂ ಆಶೀರ್ವಚನ ಮಾಡ್ತಾರೆ. ಆಶೀರ್ವಚನ ಮಾಡಿದಂಥದ್ದಾದ ಮೇಲೆ ಮಹಾಪ್ರಸಾದ ಶುರುವಾಗುತ್ತೆ. ಏನೇ ಹೇಳಿ ಈ ಥರದೊಂದು ಕಾರ್ಯಕ್ರಮಗಳು ಮಾಡ್ತಾಯಿರೋ ಇಂಥ ಕಾರ್ಯಕ್ರಮಗಳು ಹೋದಾಗ ಆ ಒಂದು ಲೈವ್ ಆ ಒಂದು ಎಫೆಕ್ಟ್ಸೇ ಬೇರೆ ಥರ ಇರುತ್ತೆ. ನಾವು ವಿಡಿಯೋದಲ್ಲಿ ನೋಡುವಾಗಲೇ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟೋ ಒಂದು ಮನಸ್ಸಿಗೆ ನೆಮ್ಮದಿ ತರುತ್ತೆ. ಇದು ಒಳ್ಳೆ ಕೆಲಸ, ಇದು ಪರವಾಗಿಲ್ಲ, ಇದು ಚೆನ್ನಾಗಿ ಮಾಡಿದ್ದಾರೆ, ಏನೇನೆಲ್ಲ ಅಭಿಪ್ರಾಯಗಳು ಬರ್ತಾಯಿದ್ರು ಅದು ಲೈವ್ ಆಗಿ ನೋಡಿದಾಗಲೇ ಅಲ್ಲಿ ಒಂದು ವೈಬ್ರೇಷನ್ಸೇ ಬೇರೆ, ಅಲ್ಲಿ ಪಾಸಿಟಿವ್ शिव शिव सुब्रह्मण्यं शिव शिव हर हर सुब्रह्मण्यं हर हर शिव शिव सुब्रह्मण्यं शिव शिव हर हर सुब्रह्मण्यं शिव शिव हर हर सुब्रह्मण्यं हर हर शिव शिव सुब्रह्मण्यं शिव शिव हर हर सुब्रह्मण्यं हर हर शिव शिव सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं शिव शरवण भव सुब्रह्मण्यं हर शरवण भव सुब्रह्मण्यं शिव शरवण भव सुब्रह्मण्यं हर शरवण भव सुब्रह्मण्यं हर शरवण भव सुब्रह्मण्यं शिव शरवण भव सुब्रह्मण्यं हर शरवण भव सुब्रह्मण्यं शिव शरवण भव सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं सुराग्रगण्य सुब्रह्मण्यं सत्कुलदीपक सुब्रह्मण्यं सुराग्रगण्य सुब्रह्मण्यं सत्कुलदीपक सुब्रह्मण्यं सर्पाराधित सुब्रह्मण्यं नित्यान्नप्रद सुब्रह्मण्यं सर्पाराधित सुब्रह्मण्यं नित्यान्नप्रद सुब्रह्मण्यं ಬಂಧುಗಳೇ, ಈ ಕುಮಾರ ಷಷ್ಠಿ ಎನ್ನ ಕಾರ್ಯಕ್ರಮವನ್ನು ನಾನು ನಿಮಗೆ ಕಂಪ್ಲೀಟ್ ವಿಚಾರ ತಿಳಿಸಿದ್ದೀನಿ. ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಮಾಡಿದ್ರು, ಯಾರೆಲ್ಲ ಮಾಡಿದ್ರು, ಇದರ ಮಾಡಿದ್ದರಿಂದ ಏನೇನೆಲ್ಲ ಒಂದು ಉಪಯೋಗಗಳಾಯಿತು, ಏನೇನೆಲ್ಲ ಒಂದು ಪರಿಪೂರ್ಣತೆಯನ್ನು ನಾವು ಕಾಣ್ಬೋದು ಅನ್ನೋ ವಿಚಾರ ಸಾಕಷ್ಟು ಹೇಳಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ, ಅವರು ಎಲ್ಲರೂ ನೋಡ್ತಾರೆ, ಅವ್ರಿಗೂ ಸಂತೋಷ ಆಗುತ್ತೆ.